ಅಮರನಾಥ್ ಗುಹಾ ದೇವಸ್ಥಾನವು ಭಗವಾನ್ ಶಿವನಿಗೆ ಅರ್ಪಿಸಲಾದ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದು. ಇದು ಜಮ್ಮು ಮತ್ತು ಕಾಶ್ಮೀರದ ಹಿಮಾಲಯ ಪರ್ವತಗಳಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 12,776 ಅಡಿ ಎತ್ತರದಲ್ಲಿದೆ. ಈ ದೇವಸ್ಥಾನದ ವಿಶೇಷತೆ ಏನೆಂದರೆ ಇಲ್ಲಿ ಪ್ರತಿ ವರ್ಷದ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಹಿಮದಿಂದ ತಾನಾಗಿಯೇ ರೂಪುಗೊಳ್ಳುವ ಶಿವಲಿಂಗ. ಒಂದೊಂದು ತಿರುವಿನ ಹಿಂದೆಯೂ ತತ್ವವಿದೆ. ಒಂದು ಗುಹೆಯ ಹಿಂದೆಯೂ ನಿಗೂಢ ಕಥೆಯಿದೆ. ಇವತ್ತು ನಾವು ಕೇಳೋಣ ಭಗವಾನ್ ಶಿವನು ಪಾರ್ವತಿಗೆ ಹೇಳಿದ ಅಮರ ಕಥೆಯ ಪೌರಾಣಿಕ ಗಾದೆ. ಇದು ಅಮರನಾಥ್ ಗುಹೆಯ ಕಥೆ. ಯುಗಾಂತರಗಳಿಂದ ದೇವತೆಗಳು ಮತ್ತು ದಾನವರು ಅಮರತ್ವದ ರಹಸ್ಯವನ್ನು ಹುಡುಕುತ್ತಿದ್ದರು. ಆದರೆ ಆ ರಹಸ್ಯವನ್ನು ಯಾರಿಗೂ ತಿಳಿಯಲು ಸಾಧ್ಯವಾಗುತ್ತಿರಲಿಲ್ಲ. ಆಗ ಪಾರ್ವತಿ ದೇವಿಯು ಭಕ್ತಿಯಿಂದ ಶಿವನಿಗೆ ಕೇಳುತ್ತಾರೆ, ಈ ಅಮರತ್ವದ ರಹಸ್ಯವೇನು? ನೀನು ಎಷ್ಟು ಕಾಲ ಜೀವಿಸುತ್ತೀಯ? ಶಿವನು ನಗುತ್ತಾ ಪಾರ್ವತಿಗೆ ಅಮರ ಕಥೆ ಹೇಳಲು ಸಿದ್ಧರಾಗುತ್ತಾರೆ. ಆದರೆ ಈ ರಹಸ್ಯವನ್ನು ಯಾರೂ ಕೇಳಬಾರದೆಂದು ಅವರು ಒಂದು ಶಾಂತ ಮತ್ತು ಪವಿತ್ರವಾದ ಸ್ಥಳ ಹುಡುಕುತ್ತಾರೆ. ಅದೇ ಅಮರನಾಥ ಗುಹೆ. ಪೆಹಲ್ಗಾಮ್ನಲ್ಲಿ ನಂದಿಯನ್ನು ಬಿಟ್ಟು ಬಿಡುತ್ತಾರೆ. ಚಂದ್ರನನ್ನು ಪಂಚತರಣಿಯಲ್ಲಿ ಮತ್ತು ಹಾವನ್ನು ಶೇಷ್ನಾಗ್ ಬಳಿ ಮತ್ತು ಪಂಚಭೂತಗಳನ್ನು ಎಲ್ಲವನ್ನೂ ಬಿಟ್ಟು ಪಾರ್ವತಿಯನ್ನು ಮಾತ್ರ ಕರೆದುಕೊಂಡು ಶಿವನು ಗುಹೆಯೊಳಗೆ ಹೋಗುತ್ತಾರೆ. ಶಿವನು ಪಾರ್ವತಿಗೆ ಅಮರತ್ವದ ರಹಸ್ಯವನ್ನು ಹೇಳಲು ಪ್ರಾರಂಭಿಸುತ್ತಾನೆ. ಆದರೆ ಗುಹೆಯೊಳಗೆ 2 ಪಾರಿವಾಳಗಳು ಇದ್ದವು. ಅವು ಆ ಕಥೆಯನ್ನು ಶ್ರದ್ಧೆಯಿಂದ ಕೇಳುತ್ತವೆ. ಶಿವನಿಗೆ ಈ ವಿಚಾರವು ತಿಳಿದು ಕೋಪಗೊಂಡರೂ ಅವರ ಭಕ್ತಿಗೆ ಮರುಳಾಗಿ ಪಾರಿವಾಳಗಳಿಗೆ ಅಮರತ್ವದ ವರ ನೀಡುತ್ತಾರೆ. ಇಂದಿಗೂ ಭಕ್ತರು ಹೇಳುತ್ತಾರೆ, ಅಮರನಾಥ್ ಗುಹೆಯ ಬಳಿ ಪಾರಿವಾಳಗಳನ್ನು ಕಾಣಬಹುದು. ಪಾರಿವಾಳಗಳು ಆ ಪವಿತ್ರ ಕಥೆಯ ಜೀವಂತ ಸಾಕ್ಷಿಯಾಗಿವೆ. ದಂತಕಥೆಯ ಪ್ರಕಾರ ಭಗವಾನ್ ಶಿವನು ಪಾರ್ವತಿಗೆ ಅಮರತ್ವದ ರಹಸ್ಯವನ್ನು ಹೇಳಿದರು. ಅದಕ್ಕಾಗಿಯೇ ಈ ಗುಹೆಗೆ ಅಮರನಾಥ್ ಎಂಬ ಹೆಸರು ಬಂದಿದೆ. ಈ ಕಥೆಯ ಮೂಲಕ ಸಂದೇಶವೇನೆಂದರೆ, ಪವಿತ್ರತೆ, ಶುದ್ಧ ಭಕ್ತಿ ಮತ್ತು ನಂಬಿಕೆ ಇದ್ದರೆ ಒಂದು ಸಣ್ಣ ಇರುವೆಯೂ ಸಹ ಮೋಕ್ಷವನ್ನು ಪಡೆಯುತ್ತದೆ. ಪ್ರತಿಯೊಂದು ವರ್ಷವೂ ಲಕ್ಷಾಂತರ ಭಕ್ತರು ಈ ಶಿವಲಿಂಗದ ದರ್ಶನಕ್ಕಾಗಿ ಬರುತ್ತಾರೆ. ಇದು ಹಿಮದಿಂದ ತಾನಾಗಿಯೇ ನಿರ್ಮಾಣವಾದ ಲಿಂಗ. ಈ ಲಿಂಗವನ್ನು ಸ್ವಯಂಭೂ ಲಿಂಗ ಎಂದು ಕರೆಯುತ್ತಾರೆ. ಅಮರನಾಥ್ ಯಾತ್ರೆಗೆ 2 ಪ್ರಮುಖ ಮಾರ್ಗಗಳಿವೆ, ಪೆಹಲ್ಗಾಮ್ ಮತ್ತು ಬಾಲ್ತಾಲ್. ಇದೊಂದು ಶಕ್ತಿದಾಯಕ ಮತ್ತು ಧೈರ್ಯಪೂರ್ವ ಯಾತ್ರೆ. ಇಲ್ಲಿಗೆ ಹೋದಾಗ ಭಕ್ತರಿಗೆ ಆತ್ಮಶುದ್ಧಿಯ ಅನುಭವವಾಗುತ್ತದೆ. ಬಂ ಬಂ ಬೋಲೆ ಎಂದು ಕೂಗುತ್ತಾ ಭಕ್ತರು ಹೆಜ್ಜೆ ಹಾಕುತ್ತಾರೆ. ಮನಸ್ಸಿನಲ್ಲಿ ಶಿವನ ನಾಮ ಜಪಿಸಿಕೊಂಡು ಯಾತ್ರೆಯನ್ನು ಮಾಡುತ್ತಾರೆ. ಈ ಪುಣ್ಯ ಸ್ಥಳಕ್ಕೆ ನೀವು ಭೇಟಿ ನೀಡಿದ್ದೀರಾ? ಇಲ್ಲದಿದ್ದರೆ ನಿಮ್ಮ ಪಟ್ಟಿಯೊಳಗೆ ಈ ಪುಣ್ಯಕ್ಷೇತ್ರ ಸೇರಿಸಿಕೊಳ್ಳಿ. ಇಂತಹ ಪವಿತ್ರ ಕ್ಷೇತ್ರಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಬಂ ಬಂ ಬೋಲೆ ಎಂದು ಕಮೆಂಟ್ ಮೂಲಕ ತಿಳಿಸಿ.